ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ನಮ್ಮ ಒಂದು ಭಾರತದಲ್ಲಿ ಗೌರ್ಮೆಂಟ್ ಜಾಬ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಹೇಳಿ. ಸೊ ಸಂಬಳ ಕಮ್ಮಿ ಕೊಟ್ಟರು ಕೂಡ ಗೌರ್ಮೆಂಟ್ ಜಾಬ್ಗೆ ಹೋಗುವಂಥವ್ರು ತುಂಬ ಜನ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಮದುವೆ ಬೇಗ ಆಗುತ್ತೆ ಅಂತ ಹೇಳಿ ಹೋಗೋರು, ಜಾಬ್ ಪಕ್ಕ ಆಗುತ್ತೆ, ಸಂಬಳ ಎಷ್ಟನ್ನ ಕೊಡಲಿ ಜಾಬ್ ಪಕ್ಕ ಆಗುತ್ತೆ, ಬಿಡಿಸೋರು ಯಾರೂ ಇರಲ್ಲ, ರಿಟೈರ್ಮೆಂಟ್ ಆಗೋ ತನಕನೂ ಕೂಡ ನನಗೆ ಗೌರ್ಮೆಂಟ್ ಜಾಬ್ ಪಕ್ಕ ಇರುತ್ತೆ ಅಂತ ಹೇಳಿ ಹೋಗೋರು ತುಂಬ ಜನ ಇರ್ತಾರೆ. ಸೊ ಅದರಲ್ಲಿ ಒಂದಾಗಿರುವಂಥ SSC ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಇವತ್ತು. ಸೊ ಆ್ಯಕ್ಚುಲ್ ಆಗಿ ತುಂಬ ಜನ ಬಂದು SSC ಎಕ್ಸಾಮ್ ಬಗ್ಗೆ ಮಾತಾಡಿ ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ ಕೇಳಿದ್ರಿ. ಸೊ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿಬಿಡೋಣ ಅಂತ ಹೇಳಿ. ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ಈ ಥರ ಬೇಜಾನ್ ನಡೆದಿದೆ. ಅದರಲ್ಲಿ KPSC ದಂತೂ ಹಣೆ ಬರ ಹೇಳೋಕ್ಕೆ ಆಗಲ್ಲ. ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಅಂದರೆ ನೀವು ನ್ಯೂಸಲ್ಲೆಲ್ಲ ನೋಡೇ ಇರ್ತೀರಾ, ಒಂದು ವಾರ ಎಕ್ಸಾಮ್ ಇದೆ ಅಂದರೆ ಅವಾಗಲೇ ಕ್ವಶನ್ ಪೇಪರ್ ಲೀಕ್ ಆಗುವಂಥದ್ದು, ವಿಧಾನಸೌಧದ ಮುಂದೆ ಆಗಿರ್ಬೋದು, ಕೋರ್ಟ್ ಮುಂದೆ ಪ್ರತಿಭಟನೆ ಮಾಡಿದ್ರೂ ಕೂಡ ಸಾಲ್ವ್ ಆಗದಿಲ್ದಿರುವಂಥ ಒಂದು ಎಕ್ಸಾಮ್ ಅಂದರೆ ಅದು KPSC ಅಂತಲೇ ಹೇಳ್ಬೋದು. ಅದರಲ್ಲಿ ಮೊನ್ನೆ ಒಂದು ನಡೀತು, SSC CGL ಎಕ್ಸಾಮ್ ನಡೀತು ಅಂತಲೇ ಹೇಳ್ಬೋದು. ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೆ ಎಕ್ಸಾಮ್ಸ್ಗಳು ಕರಿತಾನೆ ಇರ್ತಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಎಕ್ಸಾಮ್ ಆಗಿರುತ್ತೆ. ಮೋಸ್ಟ್ ಆಫ್ ಆಲ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಿಗೆ ಅಷ್ಟೊಂದೇನು ನಿಮ್ಗಿಲ್ಲಿ ಸ್ಕ್ಯಾಮ್ ಅಂತ ನಡೆಯಲ್ಲ. ಯಾಕಪ್ಪ ಅಂದರೆ ಅದು ಸೆಂಟ್ರಲ್ ಹ್ಯಾಂಡಲ್ ಮಾಡ್ತಿರುತ್ತೆ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳೆಲ್ಲನೂ ಕೂಡ ಹಣೆ ಬರ ನಿಮಗೆ ಗೊತ್ತೇ ಇರುತ್ತೆ. ಸೊ ಅದರಲ್ಲಿ ಮೇನ್ ಆಗಿ ಟ್ರಸ್ಟ್ ಆಗಿ ನಡೆಯುವಂಥದ್ದು ಅಂದರೆ ರೈಲ್ವೆ ಎಕ್ಸಾಮು ಕೂಡ ನಿಮ್ಗೆ ಇಲ್ಲಿ ಸೆಂಟ್ರಲ್ನಲ್ಲೇ ಬರುತ್ತೆ. ಸೊ ಇವಾಗ ಮೇನ್ ಆಗಿ ನಮ್ಮ ಭಾರತದಲ್ಲಿ ಏನನ್ನ ಒಂದು ಸ್ಕ್ಯಾಮ್ ನಡೀತು ಅಂದರೆ ಅದಕ್ಕೆ ವೆಬ್ ಸೀರೀಸ್ ತೆಗೆದು ಬಿಡ್ತಾರೆ. ವೆಬ್ ಸೀರೀಸ್ ತೆಗೆದು ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾರೆ. ಆದರೂ ಕೂಡ ಸ್ಕ್ಯಾಮ್ಗಳಂತೂ ನಿಂತಿಲ್ಲ. ಅದನ್ನೇದಾಗಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ SSC ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ದೀನಿ. SSC ಎಕ್ಸಾಮ್ ಬಂದ್ಬಿಟ್ಟು ಮೇನ್ ಆಗಿ ನಾನ್ ಟೆಕ್ನಿಕಲ್ ಪೋಸ್ಟು ಮತ್ತು ಟೆಕ್ನಿಕಲ್ ಪೋಸ್ಟ್ಗೆ ಕರಿತಾನೆ ಇರ್ತಾರೆ. ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಫಿನಾನ್ಸ್ ರಿಲೇಟೆಡ್ ಆಗಿರುವಂಥ ಪೋಸ್ಟ್ಗಳನ್ನ ಕರಿತಾನೆ ಇರ್ತಾರೆ. ಇದಕ್ಕೆ ಬೇಸಿಕ್ ಆಗಿ ಎಜುಕೇಷನ್ ಕ್ವಾಲಿಫಿಕೇಶನ್ ಕೂಡ ಅಷ್ಟೊಂದೇನು ರಿಕ್ವೈರ್ಮೆಂಟ್ಸ್ ಇರಲ್ಲ. 10th ಪಾಸ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು, ಅಥವಾ ಗ್ರಾಜುಯೇಷನ್ ಲೆವೆಲ್ನ ಪೋಸ್ಟ್ಗಳನ್ನ ಬಿಟ್ಟಿದ್ರು ಅಂದರೆ ಮೇನ್ ಆಗಿ ಜಸ್ಟ್ ಪಾಸ್ ಆಗಿದ್ರು ಕೂಡ ಗ್ರಾಜುಯೇಷನ್ ಲೆವೆಲ್ ಪೋಸ್ಟ್ಗಳಿಗೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಿದ್ರು ಕೂಡ ನಿಮಗೆ ಕೆಲಸ ಸಿಕ್ಬಿಡುತ್ತೆ. ಪೋಸ್ಟ್ ಆಫೀಸ್ ಆಗಿರ್ಬೋದು, ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗುವಂಥ ತುಂಬ ಅಂದರೆ ತುಂಬ ಗೌರ್ಮೆಂಟ್ ಜಾಬ್ಸ್ಗಳು ಕೂಡ ನಮ್ಮ ಒಂದು ಇಂಡಿಯಾದಲ್ಲಿ ಇದೆ. ಆಲ್ಮೋಸ್ಟ್ ರೈಲ್ವೆ ಜಾಬ್ಸು, ಪೋಸ್ಟ್ ಆಫೀಸು, GDS ಪ್ರತಿಯೊಂದನ್ನು ಕೂಡ ಇವಕ್ಕೆಲ್ಲ ಎಕ್ಸಾಮ್ಸ್ ಬೇಕಾಗೇ ಇಲ್ಲ. ನಿಮ್ಮ ಒಂದು 10th ಆಧಾರದ ಮೇಲೆ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡಿಬಿಡ್ತಾರೆ. ಇದೇ ಎಷ್ಟೋ ಬೆಟರ್ ಅನ್ಬೋದು. ಇದು ಹೋಲಿಸ್ಕೊಂಡ್ರೆ, ಎಕ್ಸಾಮ್ ಸ್ಕ್ಯಾಮ್ ಆಗೋದು ಹೋಲಿಸ್ಕೊಂಡ್ರೆ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗೋದು ಎಷ್ಟೋ ಬೆಟರ್ ಅನ್ಬೋದು. ಅವರು 10th 95, 96 ತಗೊಂಡಿದ್ದೀರಾ ಅಂದರೆ ಆರಾಮಾಗಿ ಕೆಲಸ ಸಿಕ್ಬಿಡುತ್ತೆ. ಮೇನ್ ಆಗಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಲೇ ಹೇಳ್ಬೋದು. ನಾನ್ ಟೆಕ್ನಿಕಲ್ ಪೋಸ್ಟ್ಗೆ ಆಲ್ಮೋಸ್ಟ್ ಹೈರಿಂಗ್ನ ಶುರು ಮಾಡ್ಕೊತಾರೆ ಇವರು. ಏನು ಸ್ಕ್ಯಾಮ್ ಆಯಿತು ಬ್ರೋ ಅಂದರೆ, ಮೊನ್ನೆ ಜುಲೈ 24ನೇ ತಾರೀಕಿಂದ 1ನೇ ತಾರೀಕು ತನಕನೂ ಕೂಡ ನಡಿಬೇಕಾಗಿರುವಂಥ SSC ಎಕ್ಸಾಮ್ ಬಂದ್ಬಿಟ್ಟು ಮಕ್ಕಳು ಸೆಂಟರ್ ಹತ್ರ ಹೋಗಿದ ತಕ್ಷಣನೇ ಸೆಂಟರ್ ಚೇಂಜ್ ಆಗಿದೆ ಮತ್ತು ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿರ್ತಾರೆ. ರಾತ್ರಿ ಎಲ್ಲನೂ ಕೂಡ ಕಷ್ಟಪಟ್ಟು ಓದಿ ಬೆಳಗ್ಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ರೆ ಸೆಂಟರ್ ಕ್ಯಾನ್ಸಲ್ಲು. 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲೆಲ್ಲೂ ಕೂಡ ಸೆಂಟರ್ಸ್ಗಳು ಹಾಕಿದ್ದಾರೆ. ಇದೇ ಸೆಂಟರ್ ಅಂತ ಹೇಳ್ಬಿಟ್ಟು ಆಲ್ ಟಿಕೆಟ್ನಲ್ಲಿ ಪ್ರಿಂಟ್ ಹಾಕಿ ಕೆಲವೊಂದು ಸೆಂಟರ್ಸ್ಗಳಲ್ಲಿ ಎಕ್ಸಾಮ್ ಕ್ಯಾನ್ಸಲ್ ಅಂತ ಬಂದಿದೆ. ಇದನ್ನ ಹೋರಾಟ ಮಾಡಬೇಕು ಅಂತ ಹೇಳಿ ಶಿಕ್ಷಕರು ಫೀಲ್ಡ್ಗೆ ಇಳಿದಿರ್ತಾರೆ. ಅವರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಇದೆಂಥ ನ್ಯಾಯ ಹೇಳಿ? ಬೆಳಗ್ಗೆನೇ ಮಕ್ಕಳು ರಾತ್ರಿ ಎಲ್ಲ ಓದಿರ್ತಾರೆ, ಓದ್ಕೊಂಡು ಬೆಳಗ್ಗೆ ಬಂದು ಎಕ್ಸಾಮ್ ಬರೀಬೇಕು ಅಂತ ಹೇಳಿ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿದ್ರೆ ಎಕ್ಸಾಮ್ ಕ್ಯಾನ್ಸಲ್ ಅಂತಾನೆ ನಿಮ್ಗೆ ಹೆಂಗೆ ಅನ್ನಿಸ್ಬೇಡ ಹೇಳಿ? ಇದೇ ಥರನೇ ಪ್ರತಿ ಸ್ಟೇಟ್ನಲ್ಲೂ ಕೂಡ ನಡೀತಾನೆ ಇರುತ್ತೆ. ಅವಾಗ ಮಕ್ಕಳು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ನೀಟ್ ಸ್ಕ್ಯಾಮು ಅದೇನೇ, ನೀಟು ಕೂಡ ಅದೇ ಗತಿನೇ, ಅದು ಸರಿ ಹೋಗಲೇ ಇಲ್ಲ. ಸೊ ಅದೇ ಥರನೇ ಪ್ರತಿ ಸತಿನೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಿದೆ ಅಂತ ಹೇಳಿ ಪ್ರಶ್ನೆ ಇಲ್ಲಿ. ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ಸಿಗೋದೇ ಇಲ್ಲ ಅನ್ಸುತ್ತೆ ಇದರಲ್ಲಿ. ಸೊ ಮೇನ್ ಆಗಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ಸೆಂಟರ್ಗಳು ಚೇಂಜ್ ಆಗಿದೆ, ಇದೇ ಮೇನ್ ಅಂತಲೇ ಹೇಳ್ಬೋದು. ಇದಕ್ಕೆ ಏನು ಆ್ಯಕ್ಷನ್ ತಗೊಂತಾರೆ ಅಂತ ಹೇಳ್ಬಿಟ್ಟು ಫ್ಯೂಚರ್ನಲ್ಲಿ ನೋಡಬೇಕಾಗಿದೆ. ಪೊಲೀಸ್ ಅವರು ಎಷ್ಟು ಬ್ರೂಟಲ್ ಆಗಿ ನಡ್ಕೊಂಡಿದ್ದಾರೆ ಅಂದರೆ, ಶಿಕ್ಷಕರಿಗೂ ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ, ಒಬ್ಬರಿಗೆ ಕೈ ಮುರಿದೋಗಿದೆ. ಈ ಥರ ಸ್ಥಿತಿನಲ್ಲಿ ಕಾಲಲ್ಲಿ ಒದ್ದಿ ಎಲ್ಲನೂ ಕೂಡ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಏನು ನಡೆಸ್ತಿದೆ, ಏನು ಆಗ್ತಿದೆ ಈ ವ್ಯವಸ್ಥೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಯಾವ ರೀತಿ ಈ ಎಕ್ಸಾಮ್ಸ್ಗಳನ್ನ ನಡೆಸ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಮೇನ್ ಆಗಿ SSC ಎಕ್ಸಾಮ್ಸ್ಗಳು ಕೋಟ್ಯಾಂತರ ಜನ ಬರೀತಾರೆ. ಆಲ್ ಓವರ್ ಇಂಡಿಯಾ ನಡೆಯುವಂಥ ಒಂದು ಎಕ್ಸಾಮ್ ಬಂದ್ಬಿಟ್ಟು. ಸೊ ಯಾಕೆ ಈ ಥರ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಳು ಬರೋದಿದೆ, ಇನ್ವೆಸ್ಟಿಗೇಷನ್ ನಡೀತಿದೆ, ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದ.